ಹಾಯ್ ಗೆಳೆಯರೆ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ನಾವು ಮೇ 29ರಿಂದ 30ರವರೆಗಿನ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ ಡೈಲಿ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೆ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಪ್ರಶ್ನೆ: ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಪ್ರವಾಹ ಪೋರ್ಟಲ್ ಅನ್ನ ಯಾವ ಸಂಸ್ಥೆಯು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, RBI ಸರಿಯಾದ ಉತ್ತರ. RBI ಗವರ್ನರ್ 3 ಪ್ರಮುಖ ಉಪಕ್ರಮಗಳನ್ನು ಅನಾವರಣಗೊಳಿಸಿರುವಂತದ್ದು. ಪ್ರವಾಹ ಪೋರ್ಟಲ್, ರಿಟೇಲ್ ಡೈರೆಕ್ಟರ್ ಮೊಬೈಲ್ ಅಪ್ಲಿಕೇಶನ್ ಮತ್ತು ಫಿನ್ಟೆಕ್ ರೆಪೋಸಿಟರ್ ಅನ್ನುವಂತಹ 3 ಉಪಕ್ರಮಗಳನ್ನು ಅನಾವರಣಗೊಳಿಸಿದ್ದಾರೆ. ಪ್ರವಾಹ RBIನಿಂದ ಅಧಿಕೃತತೆಗಳು, ಪರವಾನಗಿಗಳು ಮತ್ತು ನಿಯಂತ್ರಕ ಅನುಮೋದನೆಗಳನ್ನು ಪಡೆಯಲು ಸುರಕ್ಷಿತ ವೆಬ್ ಆಧಾರಿತ ಪೋರ್ಟಲ್ ಆಗಿರುವಂತದ್ದು. ಪ್ರಮುಖ ವೈಶಿಷ್ಟ್ಯತೆಗಳಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಕೆ, ಸ್ಥಿತಿ ಟ್ರ್ಯಾಕಿಂಗ್, ಪ್ರಶ್ನೆ ಪತ್ರಿಕೆಗಳು ಮತ್ತು ಸಮಯೋಚಿತ ನಿರ್ಧಾರಗಳು ಇದರಲ್ಲಿ ಸೇರಿವೆ. ಇದು ನಿಯಂತ್ರಕ ಪ್ರಕ್ರಿಯೆಗಳ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ವಿವಿಧ ವಿನಂತಿಗಳಿಗಾಗಿ ಸಾಮಾನ್ಯ ಉದ್ದೇಶದ ನಮೂನೆ ಸೇರಿದಂತೆ 60 ಅರ್ಜಿ ನಮೂನೆಗಳನ್ನು ಈ ಒಂದು ಪೋರ್ಟಲ್ನಲ್ಲಿ ಲಭ್ಯವಿರುವಂತದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ 77ನೆಯ ವಿಶ್ವ ಆರೋಗ್ಯ ಅಸೆಂಬ್ಲಿಯಲ್ಲಿ ಸಮಿತಿಯ ಎ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಅಪೂರ್ವ ಚಂದ್ರ ಸರಿಯಾದ ಉತ್ತರ. ಮೇ 27ರಿಂದ ಜೂನ್ 1ರವರೆಗೆ ಜಿನಿವಾದಲ್ಲಿ ನಡೆದ 77ನೆಯ ವಿಶ್ವ ಆರೋಗ್ಯ ಅಸೆಂಬ್ಲಿ ಅಲ್ಲಿ ಭಾರತದ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಅಪೂರ್ವ ಚಂದ್ರ ಅವರು ಸಮಿತಿಯ ಎ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಸಮಿತಿಯು ಸಾರ್ವತ್ರಿಕ ಆರೋಗ್ಯ ರಕ್ಷಣೆ, ತುರ್ತು ಪರಿಸ್ಥಿತಿಯಂತ ನಿರ್ಣಾಯಕ ಆರೋಗ್ಯ ವಿಷಯಗಳನ್ನು ತಿಳಿಸುವಂತದ್ದು. ಸನ್ನದ್ಧತೆ, ಆಂಟಿಮೈಕ್ರೋಬಿಯಲ್ ಪ್ರತಿರೋಧ, ಹವಾಮಾನ ಬದಲಾವಣೆ ಮತ್ತು WHO ಹಣಕಾಸು ವ್ಯವಸ್ಥೆ, ಚಂದ್ರ ಭಾರತದ COVID-19 ನಿರ್ವಹಣೆ ಮತ್ತು ಜಾಗತಿಕ ಆರೋಗ್ಯಕ್ಕೆ ಬದ್ಧತೆಯನ್ನು ಇದು ಎತ್ತಿ ತೋರಿಸುವಂತದ್ದಾಗಿದ್ದು, ಒಂದು ಪ್ರಪಂಚ ಒಂದು ಕುಟುಂಬ ತತ್ವದ ಆಧಾರದಲ್ಲಿ ಪ್ರತಿಬಿಂಬಿಸುತ್ತದೆ ಮತ್ತು ಆರೋಗ್ಯ ಸಂಬಂಧಿತ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಇದು ಉತ್ತೇಜಿಸುವಂತದ್ದಾಗಿರ್ತದೆ. ಹೌದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ: ಇಂಡಿಯನ್ ಆಯಿಲ್ ಕಾರ್ಪೊರೇಟರ್ ಲಿಮಿಟೆಡ್ ಅಥವಾ IOCL ಅಥವಾ IOC ಇತ್ತೀಚೆಗೆ ಹೈಡ್ರೋಜನ್ ಮತ್ತು ಫ್ಯೂಯಲ್ ಸೆಲ್ ತಂತ್ರಜ್ಞಾನವನ್ನು ಉತ್ತೇಜಿಸಲು ಭಾರತದ ಯಾವ ಸಶಸ್ತ್ರ ಪಡೆಗಳೊಂದಿಗೆ MOUಗೆ ಸಹಿಯನ್ನು ಹಾಕಿದೆಯೇ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಭಾರತೀಯ ಸೇನೆ ಸರಿಯಾದ ಉತ್ತರ. ಭಾರತೀಯ ಸೇನೆ ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಹಸಿರು ಮತ್ತು ಸುಸ್ಥಿರ ಸಾರಿಗೆ ಪರಿಹಾರಗಳನ್ನು ಸಂಯೋಜಿಸಲು ತಿಳುವಳಿಕೆ ಒಪ್ಪಂದ MOUಗೆ ಸಹಿ ಹಾಕಿರುವಂತದ್ದು. ಸೇನಾ ಮುಖ್ಯಸ್ಥರಾದಂತಹ ಜನರಲ್ ಮನೋಜ್ ಪಾಂಡೆ ಮತ್ತು IOCL ಅಧ್ಯಕ್ಷ ಶ್ರೀಕಾಂತ್ ಮಾಧವ್ ವೈದ್ಯ ಉಪಸ್ಥಿತರಿದ್ದರು. ರಕ್ಷಣಾ ಸಚಿವಾಲಯದ ಪ್ರಕಾರ ನಾವೀನ್ಯತೆಯನ್ನು ಉತ್ತೇಜಿಸುವ ಮತ್ತು ಸುಸ್ಥಿರ ಸಾರಿಗೆಯನ್ನ ಮುನ್ನಡೆಸುವ ಗುರಿಯನ್ನು ಹೊಂದಿರುವ ಈ ಸಹಯೋಗದ ಪ್ರಾರಂಭವನ್ನು ಗುರುತಿಸುವ ಮೂಲಕ ಸೇನೆಯು ಹೈಡ್ರೋಜನ್ ಇಂಧನ ಕೋಶ ಬಸ್ ಅನ್ನು ಸ್ವೀಕರಿಸಿದೆ. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಏಷ್ಯನ್ ಆರ್ಮ್ರೆಸ್ಲಿಂಗ್ ಚಾಂಪಿಯನ್ಶಿಪ್ 2024ರಲ್ಲಿ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಉಜ್ಬೇಕಿಸ್ತಾನದ ತಾಸ್ಕೆಂಟ್ನಲ್ಲಿ ನಡೆಯಿತು. ಉಜ್ಬೇಕಿಸ್ತಾನನ ತಾಸ್ಕೆಂಟ್ನಲ್ಲಿ ನಡೆದಂತಹ ಏಷ್ಯನ್ ಆರ್ಮ್ರೆಸ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಆರ್ಮ್ ರೆಸ್ಲರ್ಗಳು 7 ಪದಕಗಳನ್ನು ಗೆದ್ದಿದ್ದು 1 ಚಿನ್ನ ಮತ್ತು 6 ಕಂಚನ್ನು ಗೆದ್ದಿದ್ದಾರೆ. ಶ್ರೀಮತ ಜ ಎಡಗೈ ಪ್ಯಾರಾ ವಿಭಾಗದಲ್ಲಿ ಏಕೈಕ ಚಿನ್ನ ಮತ್ತು ಬಲಗೈ ಪ್ಯಾರಾ ವಿಭಾಗದಲ್ಲಿ ಕಂಚು ಪಡೆದರು. ಲಕ್ಷ್ಮಣ್ ಸಿಂಗ್ ಭಂಡಾರಿ ಮತ್ತು ಸಚಿನ್ ಗೋಯಲ್ ಕ್ರಮವಾಗಿ 2 ಮತ್ತು 1 ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದ್ದಾರೆ. IB ಲೋಲೆನ್ ಮಹಿಳೆಯರ ವಿಭಾಗದಲ್ಲಿ 2 ಕಂಚಿನ ಪದಕಗಳನ್ನು ಗೆದ್ದರು. PAFI ಅಧ್ಯಕ್ಷ ಪ್ರೀತಿ ಜಾಂಗಿಯಾ ತಂಡದ ಯಶಸ್ವಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂತದ್ದು. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ಭಾರತೀಯ ಶಾಂತಿ ಪಾಲಕರು 2023ರ ವರ್ಷದ ಯುನೈಟೆಡ್ ನೇಷನ್ಸ್ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಅನ್ನ ಪಡೆದರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ರಾಧಿಕಾ ಸೇನ್ ಸರಿಯಾದ ಉತ್ತರ. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯದಲ್ಲಿ ಭಾರತೀಯ ಶಾಂತಿ ಪಾಲಕರಾದ ಮೇಜರ್ ರಾಧಿಕಾ ಸೇನ್ ರವರು 2023ಕ್ಕೆ ವಿಶ್ವಸಂಸ್ಥೆಯ ಮಿಲಿಟರಿ ಲಿಂಗ್ ಅಡ್ವೊಕೇಟ್ ಅನ್ನ ಪಡೆದಿರುವಂತದ್ದು. ಮೊನಸ್ಕೋನೊಂದಿಗೆ ಸೇವೆ ಸಲ್ಲಿಸುತ್ತಾ ಅವರು ಎಂಗೇಜ್ಮೆಂಟ್ ಪ್ಲಟೂನ್ ಅನ್ನ ಮುನ್ನಡೆಸಿದರು. ಸಮುದಾಯ ಎಚ್ಚರಿಕೆ ನೆಟ್ವರ್ಕ್ಗಳನ್ನು ಸ್ಥಾಪಿಸುವುದರೊಂದಿಗೆ ಮಿಶ್ರಲಿಂಗವನ್ನು ನಡೆಸಿದರು ಮತ್ತು ಗಸ್ತು ತಿರುಗುವಂತದ್ದು. ಅವರ ಪ್ರಯತ್ನಗಳಲ್ಲಿ ಸ್ಥಳೀಯರಿಗೆ ಶಿಕ್ಷಣ ಮತ್ತು ತರಬೇತಿಯನ್ನು ಒದಗಿಸುವುದು, ಮಹಿಳೆಯರನ್ನ ಸಬಲೀಕರಣಗೊಳಿಸುವುದು ಮತ್ತು
ಸುರಕ್ಷಿತ ಅಂತರ್ಗತ ವಾತಾವರಣವನ್ನು ಬೆಳೆಸುವುದು ಸೇರಿದೆ. ಅವರ ಸೇವೆಯು ಮಾರ್ಚ್ 2023ರಿಂದ ಏಪ್ರಿಲ್ 2024ರವರೆಗೆ ನಡೆಯಿತು. 2016ರಲ್ಲಿ ಸ್ಥಾಪಿಸಲಾದಂತಹ ಪ್ರಶಸ್ತಿಯು ಲಿಂಗ ದೃಷ್ಟಿಕೋನಗಳನ್ನು ಸಂಯೋಜಿಸುವ ಶಾಂತಿ ಪಾಲಕರನ್ನ ಗೌರವಿಸುವಂಥದ್ದು. 2019ರಲ್ಲಿ ದಕ್ಷಿಣ ಸುಡಾನ್ನಲ್ಲಿ ಸೇವೆ ಸಲ್ಲಿಸಿದಂತಹ ಮೇಜರ್ ಸುಮನ್ ಗವಾನಿ ನಂತರ ಮೇಜರ್ ಸೇನ್ ಎರಡನೆಯ ಭಾರತೀಯ ಈ ಪ್ರಶಸ್ತಿಯನ್ನು ಸ್ವೀಕರಿಸುವವರಾಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ರುದ್ರಂ-2 ಗಾಳಿಯಿಂದ ಮೇಲ್ಮೈ ಕ್ಷಿಪಣಿಯನ್ನ ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ DRDO ಸರಿಯಾದ ಉತ್ತರ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಒಡಿಶಾದ ಕರಾವಳಿಯಿಂದ Su-30 MKI ವಿಮಾನದಿಂದ ರುದ್ರ M2 ವಾಯು ಮೇಲ್ಮೈ ಕ್ಷಿಪಣಿಯನ್ನ ಯಶಸ್ವಿಯಾಗಿ ಹಾರಾಟ ಪರೀಕ್ಷೆ ಮಾಡಿದೆ. ಪರೀಕ್ಷೆಯು ಎಲ್ಲಾ ಉದ್ದೇಶಗಳನ್ನ ಪೂರೈಸಿತು. ಇದರ ಪ್ರೊಪಲ್ಷನ್, ನಿಯಂತ್ರಣ ಮತ್ತು ಮಾರ್ಗದರ್ಶನ ವ್ಯವಸ್ಥೆಗಳನ್ನ ಮೌಲ್ಯೀಕರಿಸುತ್ತದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಾಧನೆಯನ್ನ ಶ್ಲಾಘಿಸಿದ್ದಾರೆ. ರುದ್ರಂ M2 ಘನಚಾಲಿತ ಕ್ಷಿಪಣಿ ಸುಧಾರಿತ DRDO ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಸಶಸ್ತ್ರ ಪಡೆಗಳ ಸಾಮರ್ಥ್ಯಗಳನ್ನು ಹೆಚ್ಚಿಸುವಂತದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ FICCI ಯಾವ ಸ್ಥಳದಲ್ಲಿ ಕೋಲ್ಡ್ ಚೈನ್ ಮತ್ತು ಲಾಜಿಸ್ಟಿಕ್ ಶೃಂಗಸಭೆಯನ್ನ ಆಯೋಜಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ ಸರಿಯಾದ ಉತ್ತರ. ಭಾರತದ ಹಾಳಾಗುವ ಸರಕುಗಳ ಉದ್ಯಮದಲ್ಲಿ ಸಹಯೋಗ ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸಲು FICCI ಕೋಲ್ಡ್ ಚೈನ್ ಮತ್ತು ಲಾಜಿಸ್ಟಿಕ್ ಶೃಂಗಸಭೆಯನ್ನ ನವದೆಹಲಿಯಲ್ಲಿ ಆಯೋಜಿಸಿದೆ. ವಾಣಿಜ್ಯ ಸಚಿವಾಲಯದ ಡಾಕ್ಟರ್ ಸುರೇಂದ್ರ ಅಹಿರ್ವಾರ್ ಅವರು ಫಾರ್ಮಾ, ಆಹಾರ, ತೈಲ ಮತ್ತು ಹೂವುಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಲಾಜಿಸ್ಟಿಕ್ ಅನ್ನ ಮರು ವ್ಯಾಖ್ಯಾನಿಸುವ ಪ್ರಾಮುಖ್ಯತೆಯನ್ನು ತೋರಿಸಿದರು. ವಿವಿಧ ಕೈಗಾರಿಕೆಗಳಿಂದ 250ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ಸಮಗ್ರ, ಸಮರ್ಥನೀಯ ಮತ್ತು ಪರಿಣಾಮಕಾರಿ ಶೀತ ಸರಪಳಿ ಪರಿಸರ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸುವ ಗುರಿಯನ್ನ ಹೊಂದಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಭಾರತೀಯ ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಅಗ್ನಿಬಾಣನ್ ಉಪಕಕ್ಷೆಯ ರಾಕೆಟ್ ಅನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಗ್ನಿಕುಲ್ ಕಾಸ್ಮೋಸ್ ಸರಿಯಾದ ಉತ್ತರ. ಭಾರತೀಯ ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಅಗ್ನಿಕುಲ್ ಕಾಸ್ಮೋಸ್ ತನ್ನ ಮೊದಲ ಉಪಕಕ್ಷೆಯ ಪರೀಕ್ಷಾ ವಾಹನವನ್ನ ಯಶಸ್ವಿಯಾಗಿ ಪ್ರಾರಂಭಿಸಿತು. ಅಗ್ನಿಬಾಣ್ SOR-TED ವಿಶ್ವದ ಮೊದಲ ಸಿಂಗಲ್ ಪೀಸ್ 3D ಮುದ್ರಿತ ರಾಕೆಟ್ ಎಂಜಿನ್ನಿಂದ ಚಾಲಿತವಾಗಿದೆ. 4 ಹಿಂದಿನ ಉಡಾವಣಾ ಪ್ರಯತ್ನಗಳ ನಂತರ ಸಾಧಿಸಲಾದ ಈ ಮೇಲುಗಲ್ಲು ಭಾರತದಲ್ಲಿ ಎರಡನೇ ಖಾಸಗಿ ಸ್ಟಾರ್ಟ್ಅಪ್ ಉಡಾವಣೆ ಮತ್ತು ಶ್ರೀಹರಿಕೋಟಾದ ಖಾಸಗಿ ಲಾಂಚ್ ಪ್ಯಾಡ್ನಿಂದ ಮೊದಲನೆಯದನ್ನ ಗುರುತಿಸಿದೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಈ ಉಡಾವಣೆ ಐತಿಹಾಸಿಕ ಕ್ಷಣ ಎಂದು ಡಾಕ್ಟರ್ ಪವನ್ ಗೋಯಾಂಕ್ ಶ್ಲಾಘಿಸಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಬಾಲಭವನದಲ್ಲಿ ಇತ್ತೀಚೆಗೆ ಯಾವ ಸಚಿವಾಲಯವು ಸಮ್ಮರ್ ಫಿಯೆಸ್ಟಾ 2024 ಉದ್ಘಾಟಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಿಕ್ಷಣ ಸಚಿವಾಲಯ ಸರಿಯಾದ ಉತ್ತರ. ಶಿಕ್ಷಣ ಸಚಿವಾಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ಶಿ ಶ್ರೀ ಸಂಜಯ್ ಕುಮಾರ್ ನವದೆಹಲಿಯ ರಾಷ್ಟ್ರೀಯ ಭವನದಲ್ಲಿ ಬೇಸಿಗೆಯ ಪಿಸ್ತಾ 2024 ಉದ್ಘಾಟಿಸಿದರು. ಮೇ 29ರಿಂದ ಜೂನ್ 28ರವರೆಗೆ ತಿಂಗಳ ಅವಧಿಯ ಶಿಬಿರವು 30ಕ್ಕೂ ಹೆಚ್ಚು ಕೊಡುಗೆಗಳನ್ನು ನೀಡುತ್ತದೆ. 5ರಿಂದ 16 ವರ್ಷ ವಯಸ್ಸಿನ ಮಕ್ಕಳ ಚಟುವಟಿಕೆಗಳು ಪಠ್ಯೇತರ ಚಟುವಟಿಕೆಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿರುವಂಥದ್ದು. ಒಡಿಶಿ ನೃತ್ಯ, ಯೋಗ, ಕ್ಯಾಲಿಗ್ರಫಿ ಮತ್ತು ಸಂಗೀತವನ್ನ ಕೌಶಲ್ಯ ಅಭಿವೃದ್ಧಿಗೆ ಒದಗಿಸುವ ಕಾರ್ಯಾಗಾರಗಳನ್ನು ಪ್ರೋತ್ಸಾಹಿಸಿದರು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ K9 ವಜ್ರ ಎಂದರೇನು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ವಯಂ ಚಾಲಿತ ಪಿರಂಗಿ ವ್ಯವಸ್ಥೆ. ಹಲವಾರು ಪ್ರಮುಖ ಮೇಡ್ ಇನ್ ಇಂಡಿಯಾ ರಕ್ಷಣಾ ಯೋಜನೆಗಳು ಚುನಾವಣೆಯ ನಂತರದ ಅಂತಿಮ ಅನುಮೋದನೆಗಾಗಿ ಕಾಯುತ್ತಿವೆ. ಹೆಚ್ಚಿನ K9 ವಜ್ರ ಸ್ವಯಂ ಚಾಲಿತ ಹೋವಿಟ್ಟರ್ಗಳು ಸೇರಿವೆ. ದಕ್ಷಿಣ ಕೊರಿಯಾದ ಹನ್ವಾ ಡಿಫೆನ್ಸ್ನಿಂದ ತಂತ್ರಜ್ಞಾನದೊಂದಿಗೆ ಲಾರೆನ್ಸ್ ಮತ್ತು ಟ್ಯೂಬ್ರೋ ನಿರ್ಮಿಸಿದ K9 ವಜ್ರ 155 ಮಿಲಿಮೀಟರ್ 52 ಕ್ಯಾಲಿಬರ್ ಸ್ವಯಂ ಚಾಲಿತ ಪಿರಂಗಿ ವ್ಯವಸ್ಥೆಯಾಗಿದೆ. ಇದು ವಿವಿಧ ಶೆಲ್ಗಳನ್ನು ಹಾರಿಸಬಲ್ಲದು. ಎಲ್ಲಾ ಬೆಸುಗೆ ಹಾಕಿದ ಉಕ್ಕಿನ ರಕ್ಷಣಾ ಕವಚವನ್ನು ಹೊಂದಿದೆ ಮತ್ತು 15 ಸೆಕೆಂಡ್ಗಳಿಗೆ 3 ಸುತ್ತುಗಳ ಸ್ಫೋಟದ ದರದೊಂದಿಗೆ 50 ಕಿಲೋಮೀಟರ್ ದೂರದ ಗುರಿಗಳನ್ನು ಪಡೆಯುವಂತದ್ದಾಗಿದೆ.
ಇನ್ನು ಈ ಕ್ಲಾಸ್ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.